ಒಂದು ಹೂವಿನ ಗಿಡ ಮನೆಯಲ್ಲಿ ಇದ್ದರೆ ಯಾವತ್ತೂ ಹಣದ ಸಮಸ್ಯೆ ಬರುವುದಿಲ್ಲ. ನಮ್ಮ ಮನೆಯಲ್ಲಿ ಅನೇಕ ಹೂಗಳು ಇರುತ್ತದೆ. ಹೂವಿನ ಗಿಡಗಳು ನಮ್ಮ ಮನೆಯ ಅಂದವನ್ನು ಹೆಚ್ಚಿಸುತ್ತದೆ. ಮನೆಯಲ್ಲಿ ಈ ಹೂಗಳಿದ್ದರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಆದರೆ ಎಲ್ಲ ಗಿಡಗಳಿಗಿಂತ ಮುಖ್ಯವಾಗಿ ಒಂದು ಹೂವಿನ ಗಿಡ ಇದ್ದರೆ ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಹಾಗಾದರೆ ಆ ಹೂವಿನ ಗಿಡ ಯಾವುದು ಹಾಗೂ ಅದರಿಂದ ಯಾವ ಪ್ರಯೋಜನಗಳು ಸಿಗುತ್ತದೆ? ಸಾಮಾನ್ಯವಾಗಿ ಎಲ್ಲರಿಗೂ ಹಣದ ಸಮಸ್ಯೆ ಇರುತ್ತದೆ. ಹಣವನ್ನು ಸಂಪಾದನೆ ಮಾಡಿದರೂ ಸಹ ಅದನ್ನು ಉಳಿಸಲು ಪರದಾಡುತ್ತಾರೆ. ಕೆಲವರಿಗೆ ಸಾಲದ ಸಮಸ್ಯೆ ಇದ್ದರೆ ಇನ್ನು ಕೆಲವರಿಗೆ ಹಣ ಗಳಿಸಲು ಮಾರ್ಗಗಳೇ ಸಿಗುವುದಿಲ್ಲ. ಹೀಗೆ ಒಟ್ಟಾರೆ ಎಲ್ಲರಿಗೂ ಹಣಕಾಸಿನ ಸಮಸ್ಯೆಗಳಿರುತ್ತದೆ. ಈ ಹಣಕಾಸಿನ ಸಮಸ್ಯೆಯಿಂದ ಪರಿಹಾರ ಪಡೆಯಲು ನಾವು ಬಹಳಷ್ಟು ದಾರಿಗಳನ್ನು ಹುಡುಕುತ್ತೇವೆ. ನಾವು ಏನೇನು ಪ್ರಯತ್ನಗಳನ್ನು ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳಿಂದ ಪರಿಹಾರ ಪಡೆಯಲು ಕಷ್ಟಪಡುತ್ತೇವೆ. ಇನ್ನು ನಮ್ಮೆಲ್ಲರ ಮನೆಯಲ್ಲಿ ಹೂವಿನ ಗಿಡಗಳು ಇರುತ್ತವೆ. ಎಲ್ಲ ಹೂವಿನ ಗಿಡಗಳು ಒಂದಲ್ಲ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಮನೆಯಲ್ಲಿ ಹೂವಿನ ಗಿಡಗಳನ್ನು ಬೆಳೆಸುವುದರಿಂದ ಅನೇಕ ಪ್ರಯೋಜನಗಳು ಸಿಗುತ್ತವೆ. ಆದರೆ ಮುಖ್ಯವಾಗಿ ಒಂದು ಹೂವಿನ ಗಿಡ ಇದ್ದರೆ ಅದರಿಂದ ನಿಮಗೆ ಆರ್ಥಿಕ ಲಾಭಗಳು ಸಿಗುತ್ತದೆ ಹಾಗೂ ಎಂದಿಗೂ ಹಣಕಾಸಿನ ಸಮಸ್ಯೆಗಳು ಕಾಡುವುದಿಲ್ಲ. ಹಾಗಾದರೆ ಆ ಗಿಡ ಯಾವುದು ಹಾಗೂ ಅದರಿಂದ ಯಾವ ರೀತಿ ಲಾಭ ಸಿಗುತ್ತದೆ ಎಂಬುದನ್ನು ತಿಳಿಯೋಣ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ತೊಂದರೆ ಎದುರಿಸುತ್ತಿದ್ದರೆ ಅಥವಾ ನಿಮ್ಮ ಬಜೆಟ್ನಲ್ಲಿ ಹಿಡಿತವನ್ನು ಪಡೆಯಲು ಸಾಧ್ಯವಾಗದಿದ್ದರೆ ನೀವು ವಾಸ್ತುಶಾಸ್ತ್ರದಲ್ಲಿನ ಈ ಹೂವಿನ ಗಿಡವನ್ನು ಮನೆಯಲ್ಲಿ ಬೆಳೆಸಬೇಕು. ಮುಖ್ಯವಾಗಿ ನೀವು ಕದಂಬ ಹೂವನ್ನು ಮನೆಯಲ್ಲಿ ಬೆಳೆಸುವುದರಿಂದ ಹಣಕಾಸಿನ ವಿಚಾರದಲ್ಲಿ ಅನೇಕ ಪರಿಹಾರಗಳನ್ನು ಪಡೆಯಬಹುದು. ಆರ್ಥಿಕ ಸಮಸ್ಯೆಗಳನ್ನು ತಪ್ಪಿಸಲು ಈ ಕದಂಬ ಹೂವು ನಿಮಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತದೆ. ಅಲ್ಲದೆ ಈ ಕದಂಬ ಹೂವನ್ನು ನಿಮ್ಮ ಲಾಕರ್ನಲ್ಲಿ ಇಡುವುದರಿಂದ ಆರ್ಥಿಕ ಆನಂದ ಸಿಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಧರ್ಮಗ್ರಂಥಗಳ ಪ್ರಕಾರ ಕದಂಬ ಹೂವು ಶ್ರೀಕೃಷ್ಣನಿಗೆ ಮತ್ತು ಲಕ್ಷ್ಮೀ ದೇವಿಗೆ ಅತ್ಯಂತ ಇಷ್ಟ ಎನ್ನುವ ನಂಬಿಕೆ ಇದೆ. ನೀವು ಅದನ್ನು ನಿಮ್ಮಲ್ಲಿ ಸುರಕ್ಷಿತವಾಗಿರಿಸಿದರೆ ಅದು ಹಣವನ್ನು ಹೆಚ್ಚು ಪಡೆಯಲು ಸಹಾಯ ಮಾಡುತ್ತದೆ ಹಾಗೂ ಲಾಭವನ್ನು ಸಹ ನೀಡುತ್ತದೆ ಎನ್ನಬಹುದು. ಮನೆಯಲ್ಲಿ ಹಣ ಬರಲು ಅಡ್ಡವಾಗುವ ವಾಸ್ತು ಮತ್ತು ಗ್ರಹ ದೋಷಗಳಿಂದ ಪರಿಹಾರ ಪಡೆಯಲು ಈ ಹೂವು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಇದು ನಿಮ್ಮ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿ ಬರಲು ಇದು ಕಾರಣವಾಗುತ್ತದೆ. ಈ ಹೂವಿನಿಂದಾಗಿ ನೀವು ಹಣಕಾಸಿನ ಸಮಸ್ಯೆ, ಅತಿಯಾದ ದುಡ್ಡು ಖರ್ಚು, ಸಾಲದ ತೊಂದರೆ, ಯಾರಿಗೋ ಕೊಟ್ಟಿರುವ ಹಣ ವಾಪಸ್ ಬರದೇ ಇರುವುದು, ಹೀಗೆ ಅನೇಕ ಸಮಸ್ಯೆಗಳಿಂದ ಇದರಿಂದ ಪರಿಹಾರ ಸಿಗುತ್ತದೆ. ಅಲ್ಲದೆ ಈ ಹೂವನ್ನು ಬೆಳೆಸುವುದರಿಂದ ಅಥವಾ ಲಾಕರ್ನಲ್ಲಿ ಇಡುವುದರಿಂದ ನೀವು ಮತ್ತು ನಿಮ್ಮ ಕುಟುಂಬವು ಶ್ರೀಕೃಷ್ಣನ ಕೃಪೆಯನ್ನು ಪಡೆಯಬಹುದು. ಅದರಲ್ಲೂ ಇದು ನಿಮ್ಮ ಜಾತಕದಲ್ಲಿನ ಗ್ರಹದೋಷಗಳು ಕಷ್ಟಗಳನ್ನು ನೀಡುತ್ತಿದ್ದರೆ ಅದಕ್ಕೆ ಈ ಸಮಯದಲ್ಲಿ ಮುಕ್ತಿ ಸಿಗುತ್ತದೆ. ಈ ಹೂವಿನ ಕಾರಣದಿಂದ ನಿಮಗೆ ಗುರುದೋಷದಿಂದ ಸಹ ಪರಿಹಾರ ಸಿಗುತ್ತದೆ. ನೀವು ಹೂವನ್ನು ತಂದು ಅತ್ಯಂತ ಸುರಕ್ಷಿತವಾಗಿ ಇಡುವುದರಿಂದ ನಿಮ್ಮ ಆದಾಯದಲ್ಲಿ ಹೆಚ್ಚಾಗುತ್ತದೆ. ದುಡ್ಡು ಸಂಪಾದನೆ ಮಾಡಲು ನಿಮಗೆ ಅನೇಕ ಅವಕಾಶಗಳು ಸಿಗುತ್ತವೆ. ಅಲ್ಲದೆ ಈ ಹೂವು ನಿಮ್ಮ ಸಂಪತ್ತನ್ನು ಸಹ ಹೆಚ್ಚಿಸುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ನೀವು ಈ ಹೂವನ್ನು ಬೆಳೆಸಬೇಕು. ಆದರೆ ನಿಮ್ಮ ಲಾಕರ್ ಯಾವ ದಿಕ್ಕಿನಲ್ಲಿದೆ ಎನ್ನುವುದರ ಮೇಲೆ ಸಹ ಇದರ ಪ್ರಯೋಜನಗಳ ಪರಿಣಾಮ ಬೀರುತ್ತದೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.